ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರಿಯರೇ, ನಾವು ಕ್ರೈಸ್ತವ ಜೀವನದಲ್ಲಿ ಎಲ್ಲದಕ್ಕಿಂತ ಪ್ರಾಮುಖ್ಯವಾದ ಒಂದು ದಿವಸದಲ್ಲಿ ನಾವು ಇವತ್ತು ಸಭೆಗೆ ಬಂದಿರುವಂಥದ್ದು. ಕ್ರೈಸ್ತವ ವಿಶ್ವಾಸದ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಎಂಬುದು ಕರ್ತನಾದ ಯೇಸು ಕ್ರಿಸ್ತನ ಯಜ್ಞಾರ್ಪಣೆಯು. ಆ ಯೇಸು ಕ್ರಿಸ್ತನ ಯಜ್ಞಾರ್ಪಣೆಯ ಮೂಲಕವಾಗಿಯೇ ಸಮಸ್ತ ಲೋಕದ ಜನರಿಗೂ ರಕ್ಷಣೆಯನ್ನು ಪ್ರಾಪ್ತವಾಗಿರುವುದು. ಹಲ್ಲೆಲೂಯಾ. ನಮ್ಮ ಮೇಲಿರುವಂಥ ಪ್ರೀತಿಯಿಂದ ಪ್ರಾಣ ಕೊಟ್ಟಿದ್ದಾರೆ. ಇವತ್ತು ನಾವು ಆ ವಾಕ್ಯಗಳು, ಸತ್ಯವೇದದಲ್ಲಿರುವಂಥ ವಾಕ್ಯಗಳು, ನಾವು ಅನೇಕ ವಾಕ್ಯಗಳು ಅದನ್ನು ಗೊತ್ತಿರುವರಾಗಿದ್ದರೂ ಕೂಡ ನಾವು ಅದನ್ನು ಧ್ಯಾನಿಸುವ ದಿವಸ. ನಾವು ಕೂಡ ಕರ್ತನಾದ ಯೇಸು ಕ್ರಿಸ್ತನು ನಮಗಾಗಿ ಯಜ್ಞವಾಗಿ ಅರ್ಪಿಸಲ್ಪಟ್ಟಿದ್ದನ್ನು ನೆನೆಸಿ ಆ ದೇವರನ್ನು ಧ್ಯಾನಿಸುವಂಥ ದಿವಸ. ಒಂದು ನಿಮಿಷ ನಾವು ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡಿದ ಅನಂತರ ವಾಕ್ಯ ಭಾಗಗಳು ಧ್ಯಾನಿಸುವರಾಗಿರೋಣ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಆತನೇ, ನಿಮ್ಮ ಸನ್ನಿಧಾನಕ್ಕೆ ಬರುವ ಹಾಗೆ ನಮ್ಮೆಲ್ಲರಿಗೂ ನೀ ಕೃಪೆ ನೀಡೋದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನಿಮ್ಮನ್ನು ಧ್ಯಾನಿಸುವ ಹಾಗೆ, ನಿಮ್ಮ ಸನ್ನಿಧಿಯಲ್ಲಿ ಬಂದು ನಿಮಗೆ ಸ್ತೋತ್ರಗಳು ಸಲ್ಲಿಸುವ ಹಾಗೆ ನೀವು ನಮಗೆ ಕೃಪೆ ನೀಡಿದಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ತನ್ನ ಏಕ ಕುಮಾರನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟು ಆ ಏಕ ಕುಮಾರನ ಆ ಸ್ಥೂಲ ದೇಹದಲ್ಲಿ ಉಂಟಾದ ಆ ಮರಣದ ಮೂಲಕ ಲೋಕಕ್ಕೆ ಪಾಪ ಕ್ಷಮಾಪಣೆಯನ್ನು ಕೊಟ್ಟ ದಿವಸದಲ್ಲಿ ನಾವು ತಂದೆಯಾದ ದೇವರೇ ನಿಮ್ಮನ್ನು ನೆನೆಸಿಕೊಳ್ಳುತ್ತಾ, ತಂದೆಯ ಅಪ್ಪಣೆಯಂದೇ ಲೋಕಕ್ಕೆ ಬಂದು ಲೋಕದ ಜನರ ಪಾಪಕ್ಕಾಗಿ ತನ್ನನ್ನೇ ಬರಿದು ಮಾಡಿಕೊಂಡ ಕರ್ತನಾದ ಯೇಸು ಕ್ರಿಸ್ತನ ಮರಣವನ್ನು ಧ್ಯಾನಿಸುತ್ತಾ ಮತ್ತು ತಂದೆಯ ಕುಮಾರನೊಂದಿಗೆ ವಂದಿಸಲ್ಪಟ್ಟು ಸ್ತುತಿಸಲ್ಪಡುವಂಥ ಪವಿತ್ರಾತ್ಮರ ಸಹಾಯದಿಂದ ನಾವು ಈ ಭಯಭಕ್ತಿಯಲ್ಲಿ ಜೀವಿಸುವ ಹಾಗೆ ನಮಗೆ ಸಹಾಯ ಮಾಡುವ ಪವಿತ್ರಾತ್ಮರನ್ನು ಧ್ಯಾನಿಸುತ್ತಾ ನಾವು ಈ ದಿವಸ ನಿಮ್ಮ ಪಾದ ಬಳಿಯಲ್ಲಿ ಕುಳಿತುಕೊಳ್ಳುತ್ತೇವೆ. ಕರ್ತನೇ, ಮುಂದಿನ ಸಮಯ ವಚನಗಳು ಧ್ಯಾನಿಸುವಾಗೆ ಕೇಳುವಂಥ ವಚನಗಳು, ಧ್ಯಾನಿಸುವಂಥ ವಚನಗಳು ನಮ್ಮ ಜೀವನದಲ್ಲಿ ಕರ್ತನ ಮೇಲೆ ಪ್ರೀತಿ ಬರಲಿಕ್ಕೆ ಕಾರಣವಾಗಿರಲಿ. ದೇವರ ಮೇಲೆ ನಮ್ಮ ಭಕ್ತಿ ಹೆಚ್ಚಿಸಲಿಕ್ಕೆ ಇದು ಸಾಧ್ಯವಾಗಿರಲಿ. ಕರ್ತನೇ, ನೀವು ನಮಗಾಗಿ ಪ್ರಾಣ ಕೊಟ್ಟಿದ್ದರೆ ನಾವು ನಿಮಗಾಗಿ ಜೀವಿಸುತ್ತೇನೆ ಎಂಬ ನಿರ್ಧಾರ ಮಾಡಿಕೊಳ್ಳಲಿಕ್ಕೆ ಇದು ಸಹಾಯವಾಗಲಿ. ತಂದೆಯೇ, ನಿನ್ನ ಪಾದ ಸನ್ನದಿಯಲ್ಲಿ ನಮ್ಮೆಲ್ಲರನ್ನು ಕೂಡ ಸಮರ್ಪಣೆ ಮಾಡುತ್ತೇನೆ. ನಿನ್ನ ದಾಸನಾದ ನನ್ನನ್ನು ಈ ಮಕ್ಕಳಿಗೆ ಪ್ರಯೋಜನವುಳ್ಳೊಂದು ಪಾತ್ರೆಯಾಗಿ ದೇವರೇ ನೀವು ಉಪಯೋಗಿಸು ಸ್ವಾಮಿ. ನಿಮಗೆ ಏನು ನುಡಿಲಿಕ್ಕಿದೆಯೋ ಅದನ್ನು ನಿನ್ನ ದಾಸನಾದ ನನ್ನ ಬಾಯಿ ಮುಖಾಂತರ ನೀವು ನುಡಿಸಲಿ ಕರ್ತನೆ. ಕೂಡಿ ಬಂದ ಮಕ್ಕಳನ್ನು ಸಮರ್ಪಿಸುತ್ತೇನೆ. ಎಲ್ಲ ಸ್ತುತಿಯು, ಘನವು, ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ನಾವು ಹೋದ ಭಾನುವಾರ ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣದಲ್ಲಿ ರಾಜನಂದೇ ಪ್ರವೇಶಿಸಿ ಈ ಒಂದು ವಾರ ಪೂರ್ತಿ ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣದಲ್ಲಿಯೂ ಯೆರೂಸಲೇಮ್ ದೇವಾಲಯದಲ್ಲಿಯೂ ಜನರಿಗೆ ಉಪದೇಶ ಮಾಡಿಕೊಂಡು ಬಂದಿತು. ಇದು ನಾವು ಕ್ರಮವಾಗಿ ತಿಳ್ಕೊಳ್ತಾ ಇದೆ. ಬುಧವಾರ ದಿವಸ ಪಸ್ಕದ ದಿನವನ್ನು ಯೇಸು ಸ್ವಾಮಿ ಆ ಹಳೆಯ ಒಡಂಬಡಿಕೆಯ ಪಸ್ಕದ ಹಬ್ಬದ ಆಚರಣೆಗಾಗಿ ಆ ಮೇಲಂದಸ್ತಿನ ಮನೆಯಲ್ಲಿ ಸಿದ್ಧಪಡಿಸಿದನು ಮತ್ತು ಆ ಪಸ್ಕದ ಹಬ್ಬವನ್ನು ಹೊಸ ಒಡಂಬಡಿಕೆಯಲ್ಲಿ ನಮಗೆ ಕರ್ತನ ಮೇಜೆಯಾಗಿ ಅಥವಾ ಕೊನೆಯ ರಾತ್ರಿ ಭೋಜನದ
ಆ ಒಂದು ಸಂಸ್ಕೃತಿಯನ್ನು ನಮಗೆ ಸ್ಥಾಪನೆ ಮಾಡಿಕೊಟ್ಟದನ್ನು ನೆನೆಸ್ಕೊಂಡಿದೆ. ಸ್ವಾಮಿ ಆ ಪಸ್ಕದ ಊಟದ ಅನಂತರ ಎಣ್ಣೆ ಮರದ ಗುಡ್ಡದಲ್ಲಿ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗಿರುವ ವಿಷಯಗಳು ಕಂಡೆ ತಿಳ್ಕೊಂಡಿದೆ. ಇವತ್ತು ಅದರ ಅನಂತರ ನಡೆದಿರುವಂಥ ವಿಷಯಗಳನ್ನು ನಾವು ನೆನೆಸ್ಕೊಂಡು ಧ್ಯಾನಿಸುವರಾಗಿರೋಣ. ಇದೆಲ್ಲ ನಾನು ಮತ್ತೂ ಹೇಳ್ತಾ ಇದ್ದೀನಿ, ಅನೇಕರಿಗೆ ವಿಷಯಗಳು ಗೊತ್ತಿರುವುದೇ ಆಗಿದ್ದರೆ ಕೂಡ ನಾವು ಅದನ್ನು ಕೇಳುವಾಗ, ಇವತ್ತಿನ ದಿವಸ ಅದನ್ನು ಧ್ಯಾನಿಸುವಾಗ, ಕರ್ತನೇ ನೀವು ಇಷ್ಟೆಲ್ಲ ನನಗಾಗಿ ಮಾಡಿದೆಯಲ್ಲ, ನಾನು ನಿನಗಾಗಿ ಜೀವಿಸುತ್ತೇನೆ ಎಂಬ ಆ ಪ್ರೀತಿಯು ಭಕ್ತಿಯು ನಮ್ಮ ಒಳಗಡೆ ಬರಲಿಕ್ಕೆ ಈ ಧ್ಯಾನ ನಮಗೆ ಉಪಯುಕ್ತವಾಗಲಿ. ಹಲ್ಲೆಲೂಯಾ. ಸರಿ, ನಾವು ಇವತ್ತಿನ ಧ್ಯಾನದ ಪ್ರಾರಂಭದ ವಿಷಯವಾಗಿ ಲೂಕನ ಸುವಾರ್ತೆ 22ನೇ ಅಧ್ಯಾಯ 39ನಿಂದ 53 ತನಕ ಇರುವಂಥ ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಶಿಷ್ಯರು ಆತನ ಹಿಂದೆ ಹೋದರು. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು. ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸುಗೆಯಷ್ಟು ದೂರ ಹೋಗಿ ಮೊಣಕಾಲೂರಿ, ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು. ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು. ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು. ಆತನು ಪ್ರಾರ್ಥನೆ ಮುಗಿಸಿ ಎದ್ದು ಶಿಷ್ಯರ ಬಳಿಗೆ ಬಂದು ದುಃಖಭಾರದಿಂದ ಇವರಿಗೆ ನಿದ್ರೆ ಹತ್ತಿರುವುದನ್ನು ಕಂಡು ಅವರಿಗೆ, ನೀವು ನಿದ್ರೆ ಮಾಡುವುದೇನು? ಏಳಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಹೇಳಿದನು. ಆತನು ಇನ್ನೂ ಮಾತಾಡುತ್ತಿರಲು ಇಗೋ, ಜನರ ಗುಂಪು ಕಾಣಿಸಿತು. 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನೆಂಬವನು ಆ ಜನರ ಮುಂದೆ ಮುಂದೆ ನಡೆದನು. ಅವನು ಯೇಸುವಿಗೆ ಮುದ್ದಿಡುವುದಕ್ಕಾಗಿ ಆತನ ಬಳಿಗೆ ಬರಲು ಯೇಸು ಅವನಿಗೆ, ಯೂದನೇ, ಮುದ್ದಿಟ್ಟು ಮನುಷ್ಯಕುಮಾರನನ್ನು ಹಿಡುಕೊಡುತ್ತೀಯಾ ಎಂದು ಕೇಳಿದನು. ಆತನ ಸುತ್ತಲಿದ್ದವರು ಮುಂದೆ ಆಗುವುದನ್ನು ತಿಳಿದು, ಸ್ವಾಮಿ, ನಾವು ಕತ್ತಿಯಿಂದ ಹೊಡೆಯೋಣ ಎಂದು ಕೇಳಿದರು. ಅವರಲ್ಲಿ ಒಬ್ಬನು ಮಹಾಯಾಜಕನ ಆಳನ್ನು ಹೊಡೆದು ಅವನ ಬಲಗಿವಿಯನ್ನು ಕಡಿದು ಹಾಕಿದನು. ಆದರೆ ಯೇಸು, ಇಷ್ಟಕ್ಕೆ ಬಿಡಿರಿ ಎಂದು ಹೇಳಿ ಆ ಕಿವಿಯನ್ನು ಮುಟ್ಟಿ ಅವನಿಗೆ ವಾಸಿ ಮಾಡಿದನು. ಬಳಿಕ ಯೇಸು ತನ್ನನ್ನು ಹಿಡಿಯುವುದಕ್ಕೆ ಬಂದ ಮಹಾಯಾಜಕರಿಗೂ ದೇವಾಲಯದ ಕಾವಲಿನ ದಳವಾಯಿಗಳಿಗೂ ಸಭೆಯ ಹಿರಿಯರಿಗೂ, ಕಳ್ಳನನ್ನು ಹಿಡಿಯುವುದಕ್ಕೆ ಬಂದಂತೆ ಕತ್ತಿಗಳನ್ನು ದೊಣ್ಣೆಗಳನ್ನು ತೆಗೆದುಕೊಂಡು ಬಂದೀರಾ? ನಾನು ದಿನಾಲೂ ದೇವಾಲಯದಲ್ಲಿ ನಿಮ್ಮ ಸಂಗಡ ಇದ್ದಾಗ ನೀವು ನನ್ನ ಮೇಲೆ ಕೈ ಹಾಕಲಿಲ್ಲ. ಆದರೆ ಇದು ನಿಮ್ಮ ಕಾಲ, ಇದು ಅಂಧಕಾರದ ದೊರೆತನ ಎಂದು ಹೇಳಿದನು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಯಾಕೆ ಇಷ್ಟು ಉದ್ದಕ್ಕೆ ಓದಿಸಿದೆ ಅಂತ ಹೇಳಿದರೆ, ನಡೆದ ಘಟನೆಗಳನ್ನು ನಮ್ಮೆಲ್ಲರಿಗೂ ತಿಳ್ಕೊಳ್ಳಲಿಕ್ಕೋಸ್ಕರ ಓದಿದೆ. ಪಸ್ಕದ ಊಟದ ದಿವಸ ಯೇಸು ಸ್ವಾಮಿ ಹಳೆಯ ಒಡಂಬಡಿಕೆಯ ಪಸ್ಕದ ಆಚರಣೆಗಾಗಿ ಹುಳಿ ಇಲ್ಲದ ರೊಟ್ಟಿಗ ಆಚರಣೆಗಾಗಿ ದೇವಾಲಯದಲ್ಲಿ ಬಂದು ಮೇಲಂದಸ್ತಿನ ಮನೆಯಲ್ಲಿ ಬಂದು ಆ ರೊಟ್ಟಿಯನ್ನು ತೆಗೆದು ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು ಹೇಳುತ್ತಾರೆ, ಹಳೆಯ ಒಡಂಬಡಿಕೆಯಲ್ಲಿ ಕುರಿಯ ಮಾಂಸವನ್ನು ಸುಟ್ಟು ತಿನ್ನಬೇಕಾಯಿತು. ಹೀಗೆ ಹೊಸ ಒಡಂಬಡಿಕೆಯಲ್ಲಿ ನೋಡಿ, ಲೋಕದ ಪಾಪಗಳು ಹೊತ್ತು ಮುಗಿಸುವ ದೇವರು ನೇಮಿಸಿದ ಯಜ್ಞದ ಕುರಿಮರಿಯಾಗಿರುವ ಇದು ನನ್ನ ದೇಹ ಎಂದು ತೆಗೆದು ಶಿಷ್ಯರಿಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಮತ್ತು ಆ ಹಳೆಯ ಒಡಂಬಡಿಕೆಯಲ್ಲಿ ಕುರಿಮರಿಯ ರಕ್ತವನ್ನು ಬಾಗಿಲಿನ ಮೇಲೆ ನೆಲವು ಪಟ್ಟಿ ಮೇಲೆ ಹಚ್ಚಿಕೊಂಡು ಸಂಹಾರ ದೂತನಿಂದ ಬಿಡುಗಡೆಗಾಗಿ ಅವರು ಆ ರಕ್ತವನ್ನು ಗುರುತಾಗಿ ಹಚ್ಚಿದರೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ದ್ರಾಕ್ಷಾರಸವನ್ನು ತೆಗೆದು ಸ್ತೋತ್ರ ಮಾಡಿ ಕೊಟ್ಟು, ಇದು ನಿಮಗೋಸ್ಕರವು ಲೋಕದ ಸಮಸ್ತ ಜನರ ಪಾಪಗಳ ಪರಿಹಾರಕ್ಕಾಗಿ ಸುರಿಯಲ್ಪಡುವ ಹೊಸ ಒಡಂಬಡಿಕೆಯ ರಕ್ತವಾಗಿದೆ ಎಂದು ಹೇಳಿದರು. ಈ ಪಸ್ಕದ ದಿನವಲ್ಲೇ ಯೇಸು ಸ್ವಾಮಿ ಹಳೆಯದನ್ನು ತೆಗೆದುಹಾಕಿ ಹೊಸದನ್ನು ಸ್ಥಾಪನೆ ಮಾಡಿರುವುದು.
ಆದರೆ ಯೇಸು ಸ್ವಾಮಿ ಹೇಳಿದು, ನಾನು ಬರುವ ತನಕ ನೀವು ಕೂಡಿ ಬರುವಾಗಲೆಲ್ಲ ನನ್ನ ನೆನಪಕ್ಕಾಗಿ ಹೀಗೆ ಮಾಡಿರಿ ಎಂದು ಹೇಳಿರುವುದು. ಯೇಸು ಕ್ರಿಸ್ತನ ಶಿಲುಬೆಯ ಮರಣವು ಆಗಲಿಕ್ಕೆ ಮುಂದಿನ ರಾತ್ರಿಯಲ್ಲಿ ಯೇಸು ತನ್ನ ಶರೀರ ರಕ್ತಗಳ ಗುರುತಕ್ಕಾಗಿ ರೊಟ್ಟಿ ದ್ರಾಕ್ಷಾರಸ ತೆಗೆದು ಸ್ತೋತ್ರ ಮಾಡಿ ಕೊಟ್ಟರು. ಹಲ್ಲೆಲೂಯಾ. ಆ ಕರ್ತನ ಮೇಜೆಯನ್ನು ಸ್ಥಾಪನೆ ಮಾಡಿ ಕೊಡುವಾಗ ನಿಜವಾಗಿ ನಾವು ಇವತ್ತು ಮತ್ತೊಂದು ಸಾರಿ ನೆನೆಸ್ಕೊಳ್ಳಿರಿ, ಆವತ್ತು ಅವರಿಗೆ ಸಂಹಾರ ದೂತನಿಂದ ಬಿಡುಗಡೆಯಾಗಿದ್ದರೆ ಇವತ್ತು ನಮಗೆ ಸೈತಾನನೆಂಬ ಸಂಹಾರಕನಿಂದ ಯೇಸುವಿನ ರಕ್ತ ಮಾಂಸಗಳು ನಮಗೆ ಬಿಡುಗಡೆ ಕೊಡುವುದಾಗಿರುತ್ತದೆ. ಅವರ ಐಗುಪ್ತಿನಿಂದ ಅವರಿಗೆ ಬಿಡುಗಡೆಯಾಗಿದ್ದರೆ, ಅವರು ಐಗುಪ್ತನ್ನು ಬಿಟ್ಟು ಕಾನಾನಕ್ಕೆ ಹೊರಟಿದ್ದಾರೆ, ನಾವು ಈ ಲೋಕವೆಂಬ ಸೈತಾನನ ಅಧೀನತೆಯಿಂದ ಬಿಡುಗಡೆ ಹೊಂದಿ ನಿತ್ಯ ರಾಜ್ಯವೆಂಬ ಸ್ವರ್ಗೀಯ ಕಾನಾನಿಗೆ ಪ್ರಯಾಣ ಮಾಡಲಿಕ್ಕೆ ನಮಗೆ ಬಿಡುಗಡೆಯನ್ನು ಹೊಂದುವ ದಿವಸ. ಈ ದಿನದಲ್ಲಿ ಯೇಸುವಿನ ಯಜ್ಞಾರ್ಪಣೆಯ ದಿವಸ ಎಂಬುದು ನೋಡಿ ನಮಗೆ ಬಿಡುಗಡೆಯ ದಿವಸ. ಆವತ್ತು ಐಗುಪ್ತದಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ಕುರಿಮರಿ ವಧಿಸಲ್ಪಟ್ಟಿದೆ. ಒಂದು ಕುರಿಮರಿ ವಧಿಸಲ್ಪಟ್ಟದರಿಂದ ಆ ಮನೆಯವರಿಗೆ ರಕ್ಷಣೆಯಾಯಿತು. ಅದೇ ಥರ ಯೇಸು ಕ್ರಿಸ್ತನೆಂಬ ಏಕ ಕುರಿಮರಿ ವಧಿಸಲ್ಪಟ್ಟದರಿಂದ ಇಡೀ ಲೋಕಕ್ಕೆ ರಕ್ಷಣೆಗೆ ಮಾರ್ಗವಾಯಿತು. ಈ ಯಜ್ಞಾರ್ಪಣೆಯೇ ನನಗೂ ಮತ್ತು ನಿಮಗೂ ನಿಜವಾದ ಬಿಡುಗಡೆಗೆ ಆಧಾರವಾಗಿರುವುದು. ಆ ಕರ್ತನ ಮೇಜೆ ಮುಗಿದು ಯೇಸು ಸ್ವಾಮಿ ನೋಡಿ ಓದಿದ ಭಾಗ ಎಣ್ಣೆ ಮರದ ಗುಡ್ಡಕ್ಕೆ ಪ್ರಾರ್ಥನೆಗೆ ಹೋದರು. ಆ ಪ್ರಾರ್ಥನೆಗೆ ಹೋಗುವಾಗ ತನ್ನ ಶಿಷ್ಯರುಗಳನ್ನು ಕರೆದುಕೊಂಡು ಹೋಗಿ ಆತನು ಕ್ಲಿಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾದದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದರು. ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸೋದಷ್ಟು ದೂರ ಹೋಗಿ ಮೊಣಗಾಲೂರಿ, ತಂದೆಯೇ, ನಿಮಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು. ಹಲ್ಲೆಲೂಯಾ. ಕರ್ತನ ಮೇಜೆಯ ಆರಾಧನೆಯನ್ನು ಪ್ರಾರಂಭಿಸಿ ಅದನ್ನು ತೋರಿಸಿಕೊಟ್ಟು ಯೇಸು ಸ್ವಾಮಿ ಎಣ್ಣೆ ಮರದ ಗುಡ್ಡಕ್ಕೆ ಪ್ರಾರ್ಥನೆಗೆ ಹೋದರು. ಹಲ್ಲೆಲೂಯಾ. ಅಲ್ಲಿ ಶಿಷ್ಯರುಗಳನ್ನು ಕರೆದುಕೊಂಡು ಹೋದರು. ನೋಡಿ, ನಾವು ಕೂಡ ಈಗಿನ ಕಾಲದ ಶಿಷ್ಯರುಗಳೇ. ಯಾಕಂದರೆ ಮತ್ತೆಯ 22:20 ಹೇಳಿದೆ, ನೀವು ಹೊರಟು ಹೋಗಿ ಎಲ್ಲ ದೇಶದ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಎಂದು ಹೇಳಿದೆ. ನಾವೆಲ್ಲರೂ ಯೇಸುವಿನ ಶಿಷ್ಯರಾಗಿದ್ದಕ್ಕೆ ಈಗ ಸಭೆಗೆ ಬರ್ತಾ ಇರೋದು, ಸಭೆಯಲ್ಲಿ ದೇವರನ್ನು ನಂಬಿಕೆ ಇಟ್ಟಿರೋದು. ಯೇಸು ಸ್ವಾಮಿ ಶಿಷ್ಯರುಗಳನ್ನು ಕರೆದುಕೊಂಡು ಎಲ್ಲಿಗೆ ಹೋದರು? ಗೆತ್ಸಮನೆ ತೋಟಕ್ಕೆ, ಎಣ್ಣೆ ಮರದ ತೋಟಕ್ಕೆ ಹೋಗಿ ಅವರಿಗೆ ಹೇಳಿದೆ, ನೀವು ಇಲ್ಲಿ ಪ್ರಾರ್ಥನೆ ಮಾಡಿ, ಯಾಕಂದರೆ ಶೋಧನೆಗೆ ಒಳಪಡದೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಪ್ರಿಯ ದೇವರ ಮಕ್ಕಳಿರ, ಇವತ್ತು ಈ ವಿಷಯ ಧ್ಯಾನಿಸುವಾಗ ಮೊದಲನೇದಾಗಿ ನಾನು ನಿಮಗೆ ಹೇಳುತ್ತೇನೆ, ನಾನು ಮತ್ತು ನೀವು ಯೇಸು ಕ್ರಿಸ್ತನ ಈಗಿನ ಕಾಲದ ಶಿಷ್ಯರಾಗಿರುವಾಗ ಶೋಧನೆ ಆಗಲಿಕ್ಕೆ ಮುಂಚಿತವಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸುವರಾಗಿರಲಿ. ಶೋಧನೆ ಬಂದ ಮೇಲೆ ಪ್ರಾರ್ಥಿಸುವರಲ್ಲ, ಶೋಧನೆಗೆ ಒಳಗಾಗದೆ ಪ್ರಾರ್ಥಿಸಿರಿ ಎಂದು ಹೇಳ್ತಾರೆ. ಈ ದಿನ ನಾವು ಧ್ಯಾನಿಸುವಾಗ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ದೇವರೇ, ಶೋಧನೆಗೆ ಒಳಪಡದೆ, ಯೇಸು ಸ್ವಾಮಿ ಶಿಷ್ಯರಿಗೆ ಪ್ರಾರ್ಥನೆ ಕಲಿಸಿ ಕೊಡುವಾಗ ಹೇಳ್ತಾ ಇದ್ದಾರೆ, ಶೋಧನೆಗೆ ಒಳಪಡದೆ ಕೇಡಿನಿಂದ ನನ್ನನ್ನು ರಕ್ಷಿಸಿರಿ ಎಂದು ಪ್ರಾರ್ಥನೆ ಮಾಡ್ತಾ ಇದೆ. ನಾವು ಶೋಧನೆಗೆ ಒಳಪಟ್ಟು ಕೇಡುಗಳಿಗೆ ಸಿಕ್ಕಾಕದಂತೆ ದೇವರೇ ನನ್ನನ್ನು ರಕ್ಷಿಸಿರಿ ಎಂಬ ಪ್ರಾರ್ಥನೆ. ಈ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿಕೊಟ್ಟುಬಿಟ್ಟು ಯೇಸು ಸ್ವಾಮಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ, ಒಂದು ಕಲ್ಲೆಸುವಷ್ಟು ದೂರಕ್ಕೆ ಮುಂದಕ್ಕೆ ಹೋಗಿ ಅಲ್ಲಿ ಮೊಣಗಾಲೂರಿ ಪ್ರಾರ್ಥಿಸುತ್ತಾನೆ. ಹಲ್ಲೆಲೂಯಾ. ಮತ್ತೇನು ಸುವಾರ್ತೆಯಲ್ಲಿ ನೋಡುವಾಗ ಅವರು ಒಂದು ಸಾರಿ ಮೊಣಗಾಲೂರಿ ಪ್ರಾರ್ಥಿಸಿದರು, ಎರಡನೇ ಸಾರಿ ಬೋರಲೆ ಬಿದ್ದು ಪ್ರಾರ್ಥಿಸಿದೆ. ಮತ್ತೇನು ಸುವಾರ್ತೆಯಲ್ಲಿ ಹಾಗಿದೆ. ಈಗ ನಾವು ಲೂಕನ ಸುವಾರ್ತೆ ಓದ್ತಾ ಇದೆ, ಅಲ್ಲಿ ಫಸ್ಟು ಹೋಗಿ ಯೇಸು ಮೊಣಗಾಲೂರಿ ಪ್ರಾರ್ಥಿಸಿದರು. ಮಕ್ಕಳು ಹೇಳು, ಯೇಸು ಹೆಂಗೆ ಪ್ರಾರ್ಥಿಸಿದೆ? ಹಾಗಾದರೆ ಶಿಷ್ಯರು ಹೆಂಗೆ ಮಾಡಬೇಕು? ನಮ್ಮ ಗುರುವಾದವರು ಮೊಣಗಾಲೂರಿ ಪ್ರಾರ್ಥಿಸಿದರೆ ಶಿಷ್ಯರುಗಳು ಸಹ
ಮೊಣಗಾಲೂರಿ ಪ್ರಾರ್ಥಿಸಬೇಕು. ಹೆಂಗೆ ಪ್ರಾರ್ಥಿಸಬೇಕು? ಮೊಣಗಾಲೂರಿ ಪ್ರಾರ್ಥಿಸಬೇಕು. ಯೇಸು ಮೊಣಗಾಲೂರಿ ಪ್ರಾರ್ಥಿಸುವಾಗೆ ನೋಡಿ, ಆ ಭಯಂಕರವಾದ ಪರಿಸ್ಥಿತಿ ಇನ್ನು ಮುಂದೆ ಆಗಲಿಕ್ಕಿರುವಂಥ ಆ ಘೋರವಾದ ಮರಣವನ್ನು ನೆನೆಸಿ ಯೇಸು ಕೇಳ್ತಾರೆ, ತಂದೆಯೇ, ನಿನಗೆ ಚಿತ್ತವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಎಂದು ಕೇಳುತ್ತಾನೆ. ಯೇಸು ಕ್ರಿಸ್ತನು ದೇವಕುಮಾರನು ಕೇಳುತ್ತಾರೆ, ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದ ತೊಲಗಿಸು. ದೇವಕುಮಾರನಾಗಿದ್ದರೆ ಕೂಡ, ಅವರು ನಿಜವಾಗಿಯೂ ದೇವರಾಗಿದ್ದರೆ ಕೂಡ ಕೇಳ್ತಾ ಇದ್ದಾರೆ, ಈ ಪಾತ್ರೆ ನನ್ನಿಂದ ತೊಲಗಿಸು. ಪ್ರಿಯರೇ, ಕ್ರಿಸ್ತನು ಅನುಭವಿಸಲಿರುವಂಥ ಆ ಘೋರ ಮರಣ ಆಗಲಿಕ್ಕೆ ಮುಂಚೆ, ನಾಳೆ ಏನು ಮರಣ ಆಗಲಿಕ್ಕಿದೆ, ನಾಳೆ ಏನು ಕಷ್ಟಗಳು ನಾನು ಅನುಭವಿಸಲಿಕ್ಕಿದೆ ಎಂಬುದನ್ನು ತಿಳುಕೊಂಡು ಸ್ವಾಮಿ ಹೇಳುತ್ತಾರೆ, ಸಾಧ್ಯವಾದರೆ ಇದು ನನ್ನಿಂದ ತೊಲಗಿಸು ಎಂದು ಕೇಳುತ್ತಾರೆ. ಪ್ರಿಯ ದೇವರ ಮಕ್ಕಳೇ, ನನಗೂ ನಿಮಗೂ ಶುಭವಾಗಲಿಕ್ಕಾಗಿ ಯೇಸು ಕ್ರಿಸ್ತನು ದೇವಕುಮಾರನಾಗಿದ್ದರೆ ಕೂಡ ತಡಕೊಳ್ಳಲಿಕ್ಕಾಗದಂಥ ವೇದನೆ ಅನುಭವಿಸಿದ್ದಾರೆ. ಹಾಗಾದರೆ ನಾವು ಕರ್ತನ ಮೇಲೆ ಪ್ರೀತಿ ಬರಲಿಕ್ಕೆ, ನಾವು ತಡಕೊಳ್ಳಲಿಕ್ಕಾಗದಂಥ ಕಷ್ಟ ಸಾಧ್ಯವಾದರೆ ಇದು ತೆಗೆದುಹಾಕೋದ. ದೇವರು ಯಾವುದೂ ಆಗಲ್ಲ ಅಂತ ಹೇಳುವರಲ್ಲ ಅಲ್ವಾ? ಯೋಚನೆ ಮಾಡಿ, ದೇವರ ಕೈಯಲ್ಲಿ ಆಗದ ಕಾರ್ಯ ಯಾವುದೂ ಇಲ್ಲ. ಆದರೂ ಈ ಘೋರ ಮರಣ ಅದು ನೆನೆಸಿಕೊಂಡು ಕರ್ತನ ಹೇಳ್ತಾರೆ, ನನ್ನ ಕೈಯಲ್ಲಿ ಇದು ತಡಕೊಳ್ಳಿಕ್ಕೆ ಆಗುತ್ತದೋ? ನಾಳೆ ಆ ಶರೀರದಲ್ಲಿ ಚಾಟಿಯಿಂದ ಹೊಡೆಸಲ್ಪಡಬೇಕಾಗಿರೋದು, ಆ ಮೈಯಲ್ಲೆಲ್ಲ ಗಾಯಗಳಾಗಬೇಕಾಗಿರೋದು, ಮುಳ್ಳಿನ ಕಿರೀಟ ತಲೆ ಮೇಲೆ ಧರಿಸಿಕೊಳ್ಳಬೇಕಾಗಿರೋದು, ಭಾರವಾದ ಶಿಲುಬೆ ಹೊತ್ತುಕೊಂಡು ಹೋಗಬೇಕಾಗಿರೋದು, ಆ ಬೆಟ್ಟೆಯ ತುದಿ ಹತ್ತಬೇಕಾಗಿರೋದು, ಆ ತುದಿಯಲ್ಲಿ ಮೆಟ್ಟೆಯಲ್ಲಿ ಹತ್ತಿದ ಮೇಲೆ ಆ ಶಿಲುಬೆಯಲ್ಲಿ ಮಲಗಿಸಿಬಿಟ್ಟು ಕಾಲುಗಳಲ್ಲಿ ಮೊಳೆ ಹೊಡೆಯಬೇಕಾಗಿರೋದು, ಕೈಗಳಲ್ಲಿ ಮೊಳೆ ಹೊಡೆಯಲ್ಪಡಬೇಕಾಗಿರೋದು, ಮೊಳೆ ಹೊಡೆಯಲ್ಪಟ್ಟ ಶರೀರದೊಂದಿಗೆ ಆ ಶಿಲುಬೆಯಲ್ಲಿ ತೂಗಾಡಬೇಕಾಗಿರುವುದನ್ನು ಅದನ್ನು ನೆನೆಸಿಕೊಂಡು ಕರ್ತನು ಹೇಳುತ್ತಾರೆ, ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆ ನನ್ನಿಂದ ತೊಲಗಿಸು. ಅನಂತರ ನನ್ನನ್ನು ನಿಮ್ಮನ್ನು ನೆನೆಸಿಕೊಂಡು ಕರ್ತನು ಹೇಳ್ತಾರೆ, ಬೇಡ ತಂದೆಯೇ, ನನ್ನ ಇಷ್ಟ ಬೇಡ, ನಿನ್ನ ಚಿತ್ತ ನೆರವೇರಲಿ. ದೇವರನ್ನು ಧ್ಯಾನಿಸುವಂಥ ದೇವರ ಮಕ್ಕಳಿರ, ತಡಕೊಳ್ಳಲಿಕ್ಕಾಗದಂಥ ವೇದನೆ ಅನುಭವಿಸಿಕೊಂಡೇ ಯೇಸು ನಮಗಾಗಿ ಬಲಿಯಾಗಿರೋದು. ಆ ಕ್ರಿಸ್ತನನ್ನು ನಾವು ಪ್ರೀತಿಸಬೇಕಾ ಬೇಡವಾ? ತಡೆಯಲಿಕ್ಕಾಗದಷ್ಟು ವೇದನೆ ಸಹಿಸಿಕೊಂಡು ಯೇಸು ಬಲಿಯಾಗಿ ಅರ್ಪಿಸಲ್ಪಟ್ಟಿದರೆ, ಅಷ್ಟು ಘೋರ ಮರಣಕ್ಕೆ ಯೇಸು ವಿಧೇಯನಾಗಿದ್ದರೆ, ಆ ಯೇಸುವನ್ನು ನಾವು ಅದೇ ಥರ ಪ್ರೀತಿಸಬೇಕಲ್ವಾ? ಬೇಕಾ ಬೇಡವಾ? ಬೇಕಾ ಬೇಡವಾ? ಹಾಗಾದರೆ ಜೀಸಸ್ ಐ ಲವ್ ಯು ಅಂತ ಹೇಳು. ಯೇಸುವೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಿಮ್ಮನ್ನೇ ಪ್ರೀತಿಸುವೆ, ನಿಮ್ಮನ್ನೇ ಪ್ರೀತಿಸುವೆ, ನಿಮ್ಮನ್ನೇ ಪ್ರೀತಿಸುವೆ. ಯೇಸುವೇ ಸದಾ
ಕಷ್ಟ ದುಃಖ ಏನೇ ಬಂದರು ಹಿಂದಿರುಗೆನು ನಾ. ಆಮೇನ್. ಏನಂದ? ನಿಮ್ಮನ್ನೇ ಪ್ರೀತಿಸುವೆ ಯೇಸುವೇ, ನಿಮ್ಮನ್ನೇ ಪ್ರೀತಿಸುವೆ. ಕಷ್ಟ ದುಃಖ ವೇದನೆ ಬಂದಿದರೂ ನಾನು ಹಿಂದಿರುಗಿ ನಿಮ್ಮನ್ನು ಬಿಟ್ಟು ಹೋಗದೆ ನಾನು ನಿನ್ನನ್ನೇ ಪ್ರೀತಿಸುತ್ತೇನೆ. ಅದೇ ನಾನು ಹೇಳಿದೆ, ಶುಭ ಶುಕ್ರವಾರ ದಿವಸ ಚರ್ಚಕ್ಕೆ ಹೋಗದ ಮನುಷ್ಯರಿರಲ್ಲ. ಎಲ್ಲ ಕಡೆನೂ ಸ್ವಲ್ಪ ಆದರೂ ಪ್ರೀತಿ ಇದ್ದರೆ ಅವರು ಚರ್ಚಕ್ಕೆ ಹೋಗ್ತಾರೆ. ಯಾಕಂದರೆ ಯೇಸು ನನಗಾಗಿ ಬಲಿಯಾಗಿದ್ದಾರೆ. ನಾನು ಯೇಸುವಿಗಾಗಿ ಜೀವಿಸಬೇಕು. ಆ ಜೀವನದಲ್ಲಿ ಯೇಸುವನ್ನು ಪ್ರೀತಿಸಿ ಜೀವಿಸಬೇಕು. ಆ ಕರ್ತನು, ತಂದೆಯೇ ಈ ಪಾತ್ರೆ ನನ್ನಿಂದ ತೊಲಗಿಸು ಎಂದು ಕೇಳಿಬಿಟ್ಟು ಅನಂತರ ನಮ್ಮನ್ನು ನೆನೆಸಿಕೊಂಡು ಹೇಳ್ತಾ ಇದ್ದಾರೆ. ನಮ್ಮನ್ನು ಅಂತ ಹೇಳಿದ್ರೆ ಲೋಕದ ಸಮಸ್ತ ಜನರನ್ನು, ತನ್ನ ಕೈಕೆಲಸಿಯಾಗಿರುವ ಮನುಷ್ಯ ಸೃಷ್ಟಿಯನ್ನು ನೆನೆಸಿಕೊಂಡು ಹೇಳ್ತಾರೆ, ಬೇಡ ನನ್ನ ಚಿತ್ತ ಅಲ್ಲ ನಿಮ್ಮ ಚಿತ್ತ. ಹಲ್ಲೆಲೂಯಾ. ತನ್ನನ್ನೇ ಬರೆದು ಮಾಡಿಕೊಟ್ಟಿದ್ದಾನೆ. ಇದು ಹೇಳ್ತಾ ಇರುವಾಗಲೇ ನಾವು ಹೃದಯದಲ್ಲಿ ದೇವರಿಗೆ ಸ್ತೋತ್ರ ಹೇಳ್ತಾ ಇರಬೇಕು. ನೀ ನನಗಾಗಿ ಬಲಿಯಾಗಿದ್ದರೆ ನಾನು ನಿಮಗಾಗಿ ಜೀವಿಸುತ್ತೇನೆ, ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದ ನೀವು ಇದು ಕೇಳ್ತಾ ಇರುವಾಗಲೇ ನಿಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಇರಬೇಕು. ಆದರೆ ಶಿಷ್ಯರುಗಳು ಪ್ರಾರ್ಥಿಸಿರಿ, ನನಗೋಸ್ಕರ ಪ್ರಾರ್ಥಿಸಿರಿ ಎಂದು ಹೇಳಿಕೊಂಡು ಹೋಗಿದ್ದ ಶಿಷ್ಯರುಗಳು ನಿದ್ರೆ ಮಾಡಿಬಿಟ್ಟರು. ಆದರೆ ಯೇಸುವಾದರೂ ನೋಡಿ 44ನೇ ವಾಕ್ಯದಲ್ಲಿ, ಆದನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆದನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳು ಬಾದಿಯಲ್ಲಿತ್ತು. ಯೇಸು ಎಲ್ಲಿಂದ ತ್ಯಾಗ ಪ್ರಾರಂಭಿಸಿದೆ ಎಂಬುದನ್ನು ನಾವು ಧ್ಯಾನಿಸ್ತಾ ಇದೆ. ನೋಡಿದರೆ ಯೇಸುವಿನ ವೇದನೆಯುಳ್ಳ ಪ್ರಾರ್ಥನೆಯಲ್ಲಿ, ಆ ಘೋರವಾದ ಭಯಂಕರವಾದ ವೇದನೆ ಒಳಗಡೆ ಇರುವಾಗ ಯೇಸುವಿನಲ್ಲಿ ಬೆವರು ಬಂದುದು, ಅದು ರಕ್ತದ ದೊಡ್ಡ ಹನಿಗಳಾಗಿ ಬಂದಿದೆ. ಆ ಕಾಲುಗಳಲ್ಲಿ ಕೈಗಳಲ್ಲಿ ಮೊಳೆಯೊಡೆಯುವಾಗ ಅಲ್ಲ ರಕ್ತ ಬಂದಿದ್ದು. ಫಸ್ಟ್ ರಕ್ತ ಬಂದಿದ್ದು ಅವರು ಹಿಡುಕೊಳ್ಳಲಿಕ್ಕೆ ಮುಂಚೆನೆ ಗತ್ಸಮನೆ ತೋಟದಲ್ಲಿ ಪ್ರಾರ್ಥನೆಯಲ್ಲಿಯೇ ರಕ್ತ ಹೊರಟು ಬಂದಿದೆ. ನೋಡಿ, ರಕ್ತ ಮೈಯಿಂದೆಲ್ಲ ಬೆವರು ಬರುವ ಥರ ರಕ್ತ. ಆದರೆ ಮೈಯಲ್ಲಿ ನಮಗೆಲ್ಲ ಬೆವರು ಬರುವಾಗ ಮೈಯಲ್ಲೆಲ್ಲ ಸ್ವಲ್ಪ ಒಂದು ತೇಮ ಆಗುತ್ತದೆ. ಆದರೆ ಇಲ್ಲಿ ಬರೀ ತೇಮ ಆಗಿದಲ್ಲ, ವಾಕ್ಯ ಹೇಳ್ತಾ ಇದೆ ರಕ್ತ ಹನಿ ಹನಿಯಾಗಿ ಬಿದ್ದಿದೆ ಅಂದೆ. ಪ್ರಾರ್ಥನೆ ಮಾಡುವಾಗ ಮೈಯಿಂದ ನೀರೆಲ್ಲ ಬೀಳುವುದು, ರಕ್ತ ಬೀಳುತ್ತಾ ಇದೆ. ಆವಾಗ ಯಾರು ಹೊಡೆದಿಲ್ಲ, ಸಿಪಾಯಿಗಳು ಹಿಡಿದಿಲ್ಲ, ಯಾರು ಅಲ್ಲಿ ಹಿಂಸೆ ಕೊಟ್ಟಿಲ್ಲ. ಆದರೆ ಪ್ರಾರ್ಥನೆಯಲ್ಲಿಯೇ ರಕ್ತ ಹರಿಯುವಂತ ಪ್ರಾರ್ಥನೆ ಮಾಡಿದ್ದಾರೆ. ನನ್ನ ಮೇಲೂ ನಿಮ್ಮ ಮೇಲೂ ಇರುವಂಥ ಪ್ರೀತಿಗೆ, ರಕ್ತ ಹರಿಯುವಂಥ ವೇದನೆಯಿಂದ ಪ್ರಾರ್ಥಿಸಿದರೆ ಅದೇ ಪ್ರೀತಿ ನಮಗೆ ದೇವರ ಮೇಲೆ ಇರಬೇಕಾ ಬೇಡವಾ? ನಿಮ್ಮನ್ನೇ ಪ್ರೀತಿಸುತ್ತೇನೆ ಸ್ವಾಮಿ. ಎಷ್ಟು ಕಷ್ಟ ಬಂದರು, ಎಷ್ಟು ದುಃಖ ಬಂದರು, ಎಷ್ಟು ವೇದನೆ ಬಂದರು, ಕರ್ತನೇ ನಿಮ್ಮನ್ನು ಬಿಟ್ಟು ನಾನು ಅಗಲಿ ಹೋಗಬಾರದು. ನೀವೆಲ್ಲರೂ ಒಂದಲ್ಲಂದರೆ ಒಂದು ಆಶೀರ್ವಾದ ಹೊಂದಿದವರು. ಯೇಸು ಸ್ವಾಮಿಯಿಂದ ಒಂದಲ್ಲಂದರೆ ಒಂದು ದೇವರಿಂದ ಆಶೀರ್ವಾದ ಹೊಂದಿದವರು. ಎಷ್ಟೋ ಜನರಿಗೆ ಭಯಂಕರವಾದ ಕಾಯಿಲೆಗಳಿಂದ ಬಿಡುಗಡೆ ಕೊಟ್ಟಿದ್ದಾರೆ, ವಿಪರೀತವಾದ ಬಡಸ್ತನದಿಂದ ಬಿಡುಗಡೆ ಕೊಟ್ಟಿದ್ದಾರೆ. ದುರಾತ್ಮ ಬಾಧೆಗಳಿಂದ ಮನೆಯಲ್ಲಿ ದುರಾತ್ಮನಿಂದ ಬಾಧಿಸಲ್ಪಟ್ಟು ನೆಮ್ಮದಿ ಇಲ್ಲದಿರುವಾಗ ಆ ಪರಿಸ್ಥಿತಿಯಿಂದ ಸಮಾಧಾನವುಳ್ಳ ಜೀವನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಆಶೀರ್ವಾದ ಹೊಂದಿದ ನಾವುಗಳು
ಆ ಕರ್ತನಿಂದ ಆಶೀರ್ವಾದ ಹೊಂದಿದ್ದಕ್ಕಾಗಿ ಅವರ ತ್ಯಾಗವನ್ನು ನೆನೆಸಿ ಎಷ್ಟೋ ಪ್ರಾರ್ಥಿಸಬೇಕು, ಎಷ್ಟೋ ಪ್ರೀತಿಸಬೇಕು. ಈ ದಿವಸ ಧ್ಯಾನ ಮಾಡಿ ನೋಡಿ. ದೇವರು ನನಗಾಗಿ ರಕ್ತ ಸುರಿದು ಪ್ರಾರ್ಥನೆ ಮಾಡಿ ನನಗಾಗಿ ಇಷ್ಟು ತ್ಯಾಗ ಮಾಡಿದ್ದಕ್ಕೆ ತಕ್ಕ ಹಾಗೆ ನಾನು ಅವರನ್ನು ಪ್ರೀತಿಸ್ತಾ ಇದ್ದೀರಾ? ನಮ್ಮನ್ನೇ ಪರೀಕ್ಷೆ ಮಾಡಿ ನೋಡಿ. ಈ ಸಮಯ ನಾವು ಯೋಚನೆ ಮಾಡಿ ನೋಡಿ. ನಾವು ದೇವರ ಪ್ರಾರ್ಥನೆಯಲ್ಲಿ ಅಥವಾ ದೇವರ ಆಜ್ಞೆ, ದೇವರ ವಾಕ್ಯ ಹೇಳ್ತಾ ಇದೆ, ನೀವು ನನ್ನನ್ನು ಪ್ರೀತಿಸೋದಾಗಿದ್ದರೆ ನೀವು ನನ್ನ ಆಜ್ಞೆಗಳು ಅನುಸರಿಸಿ ನಡೆಯುವರು. ಪ್ರಿಯ ದೇವರ ಮಕ್ಕಳಿರ, ಇದನ್ನು ಕೇಳ್ತಾ ಇರುವಾಗ ಅವರವರ ಮನಸ್ಸಾಕ್ಷಿಯೊಳಗಡೆ ನಾನು ನಿಜವಾಗಿ ಯೇಸು ಸ್ವಾಮಿಯನ್ನು, ಸ್ವಾಮಿ ನನ್ನನ್ನು ಪ್ರೀತಿಸಿಕ್ಕತಕ್ಕ ಹಾಗೆ ನಾನು ಅವರನ್ನು ಪ್ರೀತಿಸ್ತಾ ಇದೆಯಾ ಎಂಬುದನ್ನು ಈ ದಿವಸವಾದರೂ ಪರೀಕ್ಷಿಸಿಕೊಳ್ಳಿರಿ. ಅವರು ರಕ್ತ ಸುರಿದು ಕೊಡುವಷ್ಟು ಪ್ರೀತಿಸಿದೆ, ನಾವು ಅಷ್ಟು ಮಟ್ಟಕ್ಕೆ ಪ್ರೀತಿಸಿದೆಯಾ? ದೇವರ ಆಜ್ಞೆಗಳ ಅನುಸರಿಸಿ ನಾವು ನಡೀತಾ ಇದೆಯಾ? ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ನಡ್ಕೊಳ್ತಾ ಇದೆಯಾ ಅಂದ ಈ ನಿಮಿಷ ಶೋಧನೆ ಮಾಡಿಕೊಂಡು ಈ ದಿನ ಮತ್ತು ದೇವರಿಗೆ ಮಾತು ಕೊಡೋಣ. ಕರ್ತನೇ, ನೀ ನನ್ನನ್ನು ಪ್ರೀತಿಸಿದ ಮೇರೆಗೆ ನಾನು ನಿಮ್ಮನ್ನು ಪ್ರೀತಿಸಲಿಕ್ಕೆ ಸಮರ್ಪಿಸುತ್ತೇನೆ. ನನ್ನಲ್ಲಿ ಈ ದಿನ ತನಕ ಬಂದಿರುವಂಥ ಸಕಲ ತಪ್ಪುಗಳು ಕ್ಷಮಿಸು ದೇವರೇ, ಸಕಲ ಅಪರಾಧಗಳು ಕ್ಷಮಿಸು ದೇವರೇ. ನೀವು ಮಾಡಿದ ಪ್ರೀತಿಗೆ ತಕ್ಕ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಲಿಲ್ಲ, ನನ್ನನ್ನು ಕ್ಷಮಿಸು ದೇವರೇ. ಇಂದಿನಿಂದ ಮತ್ತು ನಿಮ್ಮನ್ನು ಪ್ರೀತಿಸಲಿಕ್ಕಾಗಿ, ನಿಮಗೆ ಸರಿಯಾಗಿ ನಿಮ್ಮ ಆಜ್ಞೆಗಳನುಸರಿಸಿ ನಡೆಯಲಿಕ್ಕಾಗಿ ನನ್ನನ್ನು ಸಮರ್ಪಿಸುತ್ತೇನೆ. ಈ ದಿನದಲ್ಲಿ ಸಮರ್ಪಣೆ ನಾವು ಮಾಡುವುದಾಗಿದ್ದರೆ ಈ ಶುಕ್ರವಾರ ನಮಗೆ ಶುಭ ಶುಕ್ರವಾರವಾಗಿರುತ್ತದೆ. ಈ ಶುಕ್ರವಾರ ನಮಗೆ ಶುಭವಾಗಿರುತ್ತದೆ. ನಾವು ನರಮನುಷ್ಯರು, ನಮ್ಮಲ್ಲಿ ಯಾವುದಾದರೂ ಬಲಹೀನತೆಗಳು, ಕೊರತೆಗಳು, ಇಲ್ಲಂದರೆ ಸಂದರ್ಭದ ಸಮಯದ ಒತ್ತಡಗಳಿಂದಲೂ ಎಲ್ಲಾದರೂ ನಮಗೆ ಪ್ರೀತಿ ಕಡಿಮೆಯಾಗಿದ್ರು ಈ ಶುಭ ಶುಕ್ರವಾರ ದಿನ ದೇವರ ಮುಂದೆ ಒಪ್ಪಿಸಿಕೊಟ್ಟು, ಕರ್ತನೇ, ನಾನು ಮತ್ತು ನಿನ್ನನ್ನು ಪ್ರೀತಿಸಬೇಕು ಮತ್ತು ನಿನ್ನ ಪ್ರೀತಿಯಲ್ಲಿ ನಾನು ನಡ್ಕೊಳ್ಳಬೇಕು, ನನಗದಕ್ಕೆ ಸಹಾಯ ಮಾಡಿರಿ ಅಂತ ಪ್ರಾರ್ಥಿಸುವರಾಗಿರಲಿ. ಈ ದಿನ ನಾವು ನರಮನುಷ್ಯನಾಗಿರುವಾಗ ಯಾವುದೋ ಸಂದರ್ಭಕ್ಕೆ ಸರಿಯಾಗಿ ನಮ್ಮ ಬಲಹೀನದಕ್ಕೆ ಪರವಾಗಿ ಏನಾದರೂ ನಮ್ಮಲ್ಲಿ ದೇವರನ್ನು ಸರಿಯಾಗಿ ಪ್ರೀತಿಸದೆ, ದೇವರ ಆಜ್ಞೆ ಅನುಸರಿಸದೆ ನಮ್ಮಲ್ಲಿ ಮಿಸ್ಟೇಕ್ಗಳಾಗಿದೆ, ಇವತ್ತು ದೇವರ ಮುಂದೆ ಒಪ್ಪಿಸಿಕೊಡುವರಾಗಿರಲಿ. ದೇವರು ಹೇಳ್ತಾರೆ, 10 ಆಜ್ಞೆಗಳು ಎರಡಾಗಿ ಚಿಕ್ಕದು ಮಾಡಿಕೊಡುವಾಗ ದೇವರು ಹೇಳಿದರು, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಒಂದು ನಿಮಿಷ ಗಮನಿಸಿ, ಎಲ್ಲರೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಮನಸ್ಸಿನಿಂದಲೂ ದೇವರ ಆಜ್ಞೆ ಅನುಸರಿಸುವರಾಗಿದ್ದೀರಾ? 6 ದಿವಸ ದುಡಿದು 7ನೇ ದಿವಸ ನಿನ್ನ ದೇವರಾದ ಯೆಹೋವನ ಆಲಯದಲ್ಲಿ ದೇವರನ್ನು ಆರಾಧಿಸಬೇಕು ಅನ್ನೋದನ್ನು ಪೂರ್ಣ ಮನಸ್ಸಿನಿಂದ ಆರಾಧನೆ ಮಾಡ್ತಾ ಇದ್ದ. ಅದ ಪಾಸ್ಟ್ರು ಬಲವಂತ ಮಾಡಿ ಸಭೆಗೆ ಬರಬೇಕು, ನೋಡಿ 2 ವಾರ ಕಾಣಿಸಿಲ್ಲ, ಅವ್ರು ಕೇಳ್ತಾರೆ ಎಂದ ಈ ರೀತಿಯಾದ ಮನೋಭಾವದಿಂದ ಮಾಡುವರಾಗಿದ್ದರೆ ಈ ಆಜ್ಞೆ ಮೀರುತ್ತಾ ಇದೆ ಎಂದು ಅರ್ಥ. ಆದರೆ ಪ್ರಿಯರೇ, ಯೇಸು ರಕ್ತ ಸುರಿದು ನಮ್ಮ ಮೇಲೆ ಪ್ರೀತಿಯಿಂದ ಪ್ರಾರ್ಥನೆ ಮಾಡಿರುವ ಹಾಗೆ, ಯೇಸು ನಮ್ಮ ಮೇಲಿರುವಂಥ ಪ್ರೀತಿಯಿಂದ ತನ್ನ ಶರೀರದಿಂದ ಬೆವರಲ್ಲ ಬಂದಿರುವುದು, ರಕ್ತ ಹನಿ ಹನಿಯಾಗಿ ಬೀಳುವ ಹಾಗೆ ನಮ್ಮ ಮೇಲೆ ಪ್ರೀತಿ ಇಟ್ಟು ಪ್ರಾರ್ಥನೆ ಮಾಡಿರುವ ಹಾಗೆ ನಾವು ಅವರನ್ನು ಪ್ರೀತಿಸುವುದಾಗಿದ್ದರೆ ಮನಪೂರ್ವಕವಾಗಿ ಅವರ ಆಜ್ಞೆ ಅನುಸರಿಸುವರಾಗಿರಲಿ. 2ನೇ ಆಜ್ಞೆ, ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಿರಿ. ನಾನು ಇವತ್ತು ಕೇಳ್ತೀನಿ, ಇಲ್ಲಿರುವವರೆಲ್ಲರೂ, ಇಲ್ಲಿ ನೀವು ಬೇರೆ ದೂರ ಹೋಗಬೇಡ, ಇಲ್ಲಿ ಇರುವವರೆಲ್ಲರೂ ಒಬ್ರಿಗೊಬ್ಬರು ಒಳ್ಳೆಯ ಮನಸ್ಸಿನಿಂದ ಪ್ರೀತಿಸೋರಾಗಿದ್ದೀರಾ?
ತೆರೆದ ಹೃದಯದಿಂದ, ತೆರೆದ ಮನಸ್ಸಿನಿಂದ, ಹೌದು ಇವರು ನನ್ನ ಸಹೋದರನು, ಇವರು ನನ್ನ ಸಹೋದರಿ ಎಂದ ಪ್ರೀತಿಸಲಿಕ್ಕೆ ಆಗ್ತಾ ಇದೆಯಾ? ಪರೀಕ್ಷೆ ಮಾಡಿ ನೋಡಿ, ಎಲ್ಲರೂ ಪರೀಕ್ಷೆ ಮಾಡಿ ನೋಡಿ. ನಮಗೆ ನಿಜವಾಗಿಯೂ ನಮ್ಮಂತೆಯೇ ಮತ್ತೊಬ್ಬರನ್ನು ಪ್ರೀತಿಸೋದಾಗಿದ್ದರೆ, ಮತ್ತೊಬ್ಬರಿಗೆ ಒಂದು ಕಷ್ಟ ಬರುವಾಗೆ ನಮಗೆ ಸಂತೋಷ ಬರಲ್ಲ. ನೋಡಿ, ಅವ್ರಿಗೆ ಏನು ಕಷ್ಟ ಬಂತ ಗೊತ್ತಾಯ್ತಾ, ಈಗ ಗೊತ್ತಾಯ್ತಾ, ನೋಡಿ ಏನಾಯ್ತೋ ಗೊತ್ತಾಯ್ತಾ ಅಂತ ಹೇಳ್ತಾ ಇದ್ರೆ ಪ್ರೀತಿ ಇಲ್ಲ. ಇವತ್ತು ಹೇಳ್ತಾ ಇದ್ದಾರೆ, ಸ್ವಾಮಿ ಹೇಳ್ತಾ ಇದ್ದಾರೆ, ನಮಗಾಗಿ ಅವರು ರಕ್ತ ಸುರಿದು ನಮಗೋಸ್ಕರ ಪ್ರಾಣ ಕೊಟ್ಟ ಕರ್ತನ ಹೇಳ್ತಾರೆ, ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನಾನು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಿರಿ. ನಾವು ಕರ್ತನ ಆಜ್ಞೆ ಅನುಸರಿಸೋದು ಕರ್ತನ ಮೇಲಿರುವಂಥ ಪ್ರೀತಿಯಿಂದ ಅನುಸರಿಸುವರಾಗಿರಲಿ. ಅದನ್ನೇ ಹೊರತು ದೇವರ ಮೇಲೆ ಭಯಕ್ಕಾಗಿರಬಾರ್ದು. ಅಯ್ಯೋ ದೇವರು ಶಿಕ್ಷೆ ಕೊಡ್ತಾರೆ, ದೇವರು ದಂಡಿಸುತ್ತಾರೆ ಎಂದಲ್ಲ. ಯೇಸು ನನಗಾಗಿ ಬಲಿಯಾಗಿದೆ, ಅವರು ನನ್ನ ಮೇಲೆ ಪ್ರೀತಿಯಿಂದ ಪ್ರಾಣ ಕೊಟ್ಟಿದೆ, ನಾನು ಅವರ ಮೇಲೆ ಪ್ರೀತಿಯಿಂದ ಅವರ ಆಜ್ಞೆ ಅನುಸರಿಸಿ ನಡೆಯುತ್ತೇನೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಯೇಸು ರಕ್ತವನ್ನು ಸುರಿದು ಪ್ರಾರ್ಥನೆ ಮಾಡಿ ತಿರುಗಿ ಬಂದು ಶಿಷ್ಯರ ಬಳಿಗೆ ಬಂದು ನೋಡುವಾಗೆ ಇವರಿಗೆ ನಿದ್ರೆ ಹತ್ತಿರುವುದನ್ನು ಕಂಡು ಅವರಿಗೆ, ನೀವು ನಿದ್ರೆ ಮಾಡುವುದೇನು, ಹೇಳಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಮತ್ತು ಹೇಳಿದರು. ಹಲ್ಲೆಲೂಯಾ. ಒಂದು ಸಾರಿ ಶೋಧನೆಗೆ ಒಳಗಾಗದ ಪ್ರಾರ್ಥಿಸಿರಿ ಎಂದು ಹೇಳಿದ ಮೇಲೆ ಯೇಸು ಸ್ವಾಮಿ ಮೈಯಲ್ಲಿ ಬೆವರು, ರಕ್ತದ ಬಾದಿಯಲ್ಲಿ ಹನಿಯಾಗಿ ರಕ್ತ ಬೀಳುವಷ್ಟು ಪ್ರಾರ್ಥನೆ ಮಾಡಿಕೊಂಡು ಶಿಷ್ಯರ ಹತ್ರ ಬಂದು ನೋಡ್ತಾರೆ, ಇವರು ಏನು ಮಾಡ್ತಾರೆ ಎಂದ ನೋಡಿದರೆ ಶಿಷ್ಯರುಗಳು ನಿದ್ರೆ ಮಾಡ್ತಾಯಿದ್ರು. ಯೇಸು ಮತ್ತು ಹೇಳಿಕೊಂಡು, ನೋಡಿ ಶೋಧನೆ ಬರಲಿಕ್ಕಿದೆ, ಇದು ಗುರುವಾರ ರಾತ್ರಿ, ನಾಳೆ ಶುಕ್ರವಾರ, ಶೋಧನೆ ಬರಲಿಕ್ಕಿದೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂದು ಹೇಳಿಬಿಟ್ಟು ಯೇಸು ಸ್ವಾಮಿ ಹೋಗಿ ಬೋರಲ್ಲೇ ಬಿದ್ದು ಪ್ರಾರ್ಥಿಸುತ್ತಾರೆ. ಆ ವಿಷಯ ನೋಡಿದರೆ ಮತ್ತೇನ ಸುವಾರ್ತೆಯಲ್ಲಿದೆ, 26ನೇ ಅಧ್ಯಾಯ 32-39. ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರ್ರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲ ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಹೀಗೋ, ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ತಿರುಗಿ 2ನೆಯ ಸಾರಿ ಹೋಗಿ, ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ನನ್ನ ಬಿಟ್ಟು ಹೋಗಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದನು. ಆತನು ತಿರುಗಿ ಬಂದಾಗ ಅವರು ನಿದ್ದೆ ಮಾಡುವುದನ್ನು ಕಂಡನು. ದೇವರಿಗೆ ಸ್ತೋತ್ರವಾಗಲಿ. ಶೋಧನೆಗೆ ಒಳಪಡದೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂದು ಹೇಳಿಬಿಟ್ಟು ಯೇಸು ಮುಂದಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದರು. ಆವಾಗ ಪ್ರಾರ್ಥನಾ ಯೇಸು ಸ್ವಾಮಿ ಒಂದು ಪ್ರೇಯರ್ ರಿಕ್ವೆಸ್ಟ್ ಕೊಡ್ತಾ ಇದ್ದಾರೆ. ಏನಂದ ಪ್ರೇಯರ್ ರಿಕ್ವೆಸ್ಟ್ ನೋಡಿ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿ ಅವರಿಗೆ ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಗಮನಿಸಿ ಪ್ರಿಯ ದೇವರ ಮಕ್ಕಳಿರ, ಯೇಸುವಿನ ಹೃದಯದಲ್ಲಿ ಏನು ಬರ್ತಾ ಇದೆ? ಸಾಯುವಷ್ಟು ದುಃಖ ಬರ್ತಾ ಇದೆ, ಪ್ರಾಣ ಹೋಗುವಂಥ ದುಃಖ ಬರ್ತಾ ಇದೆ. ಯೇಸು ಸ್ವಾಮಿ ಒಳಗಡೆ ಆ ವೇದನೆ ಅನುಭವಿಸ್ತಾ ಇದೆ. ಆ ವೇದನೆಯಲ್ಲಿ ಸ್ವಾಮಿ ಶಿಷ್ಯರಿಗೆ ಹೇಳ್ತಾರೆ, ನನಗೆ ಪ್ರಾಣ ವೇದನೆ, ನನ್ನ ಸಂಗಡ ಪ್ರಾರ್ಥನೆ ಮಾಡಿ ಎಂದು ಹೇಳಿಬಿಟ್ಟು ಯೇಸು ಹೋಗಿದ್ದಾರೆ. ಹೋಗಿ ಪ್ರಾರ್ಥನೆ ಮಾಡಿ ಸ್ವಲ್ಪ ಹೊತ್ತಾದ ಮೇಲೆ ಬಂದು ತಿರುಗಿ ನೋಡಿದರೆ ಶಿಷ್ಯರುಗಳು ನಿದ್ರೆ ಮಾಡ್ತಾ ಇದೆ. ಯೇಸು ಸ್ವಾಮಿ ಮತ್ತು ಅವ್ರನ್ನ ಎಬ್ಬಿಸಿಬಿಟ್ಟು, ಶೋಧನೆಗೆ ಒಳಗಾಗದೆ
ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅಂತೇಳಿ ಮತ್ತೆ ಎಬ್ಬಿಸಿಬಿಟ್ಟು ಮತ್ತು ಹೋಗಿ ಪ್ರಾರ್ಥನೆ ಮಾಡ್ತಾ ಇದೆ. ಹೆಂಗೆ ಬೋರಲ್ಲೇ ಬಿದ್ದು ಪ್ರಾರ್ಥನೆ ಮಾಡ್ತದೆ, ಮಲ್ಕೊಂಡು. ಆ ಪ್ರಾಣ ವೇದನೆಗೆ ಯೇಸು ಸ್ವಾಮಿ ಮಲ್ಕೊಂಡ್ಬಿಟ್ಟು ಬೋರಲ್ಲೇ ಬಿದ್ದು ಪ್ರಾರ್ಥನೆ ಮಾಡ್ತಾ ಇದೆ. ತಂದೆಯೇ, ನಿಮ್ಮ ಚಿತ್ತವಾದರೆ ಈ ಪಾತ್ರೆ ತೊಲಗಿಸು. ಇದು ತಡ್ಕೊಳ್ಳಿಕ್ಕೆ ನನಗೆ ಶಕ್ತಿ ಇದೆಯೋ? ಇದನ್ನು ಹೊತ್ಕೊಳ್ಳಿಕ್ಕೆ ನನಗೆ ಶಕ್ತಿ ಇದೆಯೋ? ದೇವರೇ, ತಂದೆಯೇ, ಇದನ್ನು ತೆಗೆದುಹಾಕು. ಆಮೇಲಿಲ್ಲ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಎಂದು ಹೇಳ್ತಾರೆ. ಆಮೇಲೆ 42ನೇ ವಾಕ್ಯದಲ್ಲಿ, ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗುವುದಿಲ್ಲವಾಗಿದ್ದರೆ ನಿನ್ನ ಚಿತ್ತದಂತೆ ಆಗಲಿ ಎಂದು ಹೇಳಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಯೇಸು ಸ್ವಾಮಿ ಪ್ರಾಣ ವೇದನೆಯಲ್ಲಿ ಲೋಕದ ಸಮಸ್ತ ಜನರ ಪಾಪ ತಾನು ಹೊತ್ತುಕೊಳ್ತಾ ಇರುವಾಗ ನಾವಿವತ್ತು ಯೇಸುವೇ ನಿನ್ನ ರಕ್ತದಿಂದ ಬಿಡುಗಡೆ ಆಗಲಿ ಎಂದು ಒಂದು ಮಾತಲ್ಲಿ ಬಿಡುಗಡೆ ಹೊಂದಿಕೊಳ್ಳೋದು. ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ ಎಂದೇಳಿ ಒಂದು ಮಾತಿನಲ್ಲಿ ನಾವು ಬಿಡುಗಡೆ ಹೊಂದಿಕೊಳ್ಳೋದು. ನಜರೇತಿನ ಯೇಸು ನಾಮದಲ್ಲಿ ದುಷ್ಟ ಶಕ್ತಿಗಳು ಬಿಟ್ಟು ಹೋಗಲಿ ಎಂದ ಒಂದು ಮಾತಿನಲ್ಲಿ ನಾವು ಸೌಖ್ಯ ಹೊಂದಿಕೊಳ್ಳೋದು. ಆ ಯೇಸುವಿನ ಎಂಬ ಒಂದು ಮಾತಿನಲ್ಲಿ. ಆದರೆ ಆ ಯೇಸು ಎಂಬ ಒಂದು ಮಾತಿನಲ್ಲಿ ನಾವು ಇವತ್ತು ಸುಖ ಸಮಾಧಾನ ಅನುಭವಿಸ್ತಾ ಇದ್ದಿದ್ದೀರೆ. ಅದಕ್ಕೆ ಯೇಸು ಕೊಟ್ಟ ಬೆಲೆ ಅದು ಪ್ರಾಣ ವೇದನೆಯ ಬೆಲೆ. ಅದನ್ನು ನೆನೆಸಿಕೊಂಡು ಸ್ತೋತ್ರ ಮಾಡಬೇಕು. ಅವರಾವತ್ತು ಯೇಸು ಈ ಯಜ್ಞಾರ್ಪಣೆಗೆ ಒಪ್ಪಿಸಿಕೊಟ್ಟಿಲ್ಲದಿದ್ದರೆ, ಯೇಸು ಈ ಬಲಿ ಅರ್ಪಣೆಗೆ ಒಪ್ಪಿಲ್ಲದಿದ್ದರೆ ಇವತ್ತು ನಮಗೆ ಯೇಸು ಕ್ರಿಸ್ತನ ಹೆಸರೇಳಿ ಬಿಡುಗಡೆ ಹೊಂದಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಸ್ತೋತ್ರ ಮಾಡಲಿಕ್ಕಾಗುತ್ತಾ? ಇವತ್ತು ನಮಗೆ ಸುಲಭ, ಒಂದೇ ಮಾತಲ್ಲಿ ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ ಎಂದ. ಆ ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿಕ್ಕೆ ಯೇಸು ತನ್ನನ್ನೇ ಅಷ್ಟು ವೇದನಕ್ಕೆ ಒಳಪಡಿಸಿ ದುಃಖಪಟ್ಟಿದೆ. ಈ ವಾಕ್ಯ ಕೇಳುವ ಸಹೋದರ ಸಹೋದರಿ, ಆ ಕರ್ತನನ್ನು ಎಷ್ಟು ಮಾತ್ರಕ್ಕೆ ಪ್ರೀತಿಸಬೇಕೆಂಬುದನ್ನು ಇವತ್ತು ತಿಳ್ಕೊಳ್ಳಿರಿ. ಆ ಪ್ರೀತಿಗೆ ತಕ್ಕ ಹಾಗೆ ನಾವು ದೇವರಲ್ಲಿ ಭಯಭಕ್ತಿಯಲ್ಲಿ ನಡ್ಕೊಳ್ತಾ ಇದ್ದೀರಾ ಎಂಬುದನ್ನು ನಾವು ಸ್ವಲ್ಪ ಶೋಧನೆ ಮಾಡಿ ನೋಡಿ. ಅಷ್ಟು ಮಟ್ಟಕ್ಕೂ ನಮಗೆ ಪ್ರೀತಿ ಇದೆಯಾ? ಮಕ್ಕಳೇ, ನಾನು ನಿಮಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ರು ಚೂರು ನನ್ನ ಮೇಲೆ ಪ್ರೀತಿ ಇಲ್ಲವಾ ಅಂತ ದೇವರು ಕೇಳ್ತಾ ಇದ್ದಾರೆ. ನಾವೆಲ್ಲೆಲ್ಲಿ ಮಿಸ್ಟೇಕ್ ಆಗಿದೆಯೋ, ಎಲ್ಲೆಲ್ಲಿ ನಮಗೆ ಕೊರತೆ ಬಂದಿದೆಯೋ, ಇದು ಹೇಳ್ತಾ ಇರುವಾಗ ನೀವು ಅದನ್ನು ಪಶ್ಚಾತ್ತಾಪಪಟ್ಟು, ಹೌದು ಕರ್ತನೆ, ನೀ ನನ್ನ ಮೇಲೆ ಇಷ್ಟು ಮಮತೆ ಇಟ್ಟು, ಇಷ್ಟು ನನ್ನ ಮೇಲೆ ಪ್ರೀತಿ ಇಟ್ಟು, ನಿಮ್ಮನ್ನೇ ಬರಿದು ಮಾಡಿಕೊಟ್ಟು, ನಿಮ್ಮ ರಕ್ತ ಸುರಿದು ಕೊಟ್ಟು, ನೀ ನನಗಿಷ್ಟೆಲ್ಲ ಮಾಡಿರುವಾಗ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಪ್ರೀತಿಸುವೆ ಪ್ರೀತಿಸುವೆ ನನ್ನ ಪ್ರಾಣ ಇರುವರೆಗೂ ಮಣ್ಣಲ್ಲಿ ಸೇರುವರೆಗೂ ನನ್ನ ಪ್ರಾಣ ಇರುವರೆಗೂ ಮಣ್ಣಲ್ಲಿ ಸೇರುವರೆಗೂ. ಹೌದು ಕರ್ತನೆ, ನಿಮ್ಮನ್ನು ಪ್ರೀತಿಸುತ್ತೇನಪ್ಪ. ನೀವು ಮಾಡಿದ ಉಪಕಾರಗಳಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನೀವು ಮಾಡಿದ ಮಹತ್ ಕಾರ್ಯಗಳಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಪ್ರಾಣ ಕೊಟ್ಟು ನನ್ನನ್ನು ಬಿಡಿಸಿದೆ, ನಿನ್ನ ಪ್ರಾಣ ಕೊಟ್ಟು ನನ್ನನ್ನು ರಕ್ಷಿಸಿದೆ, ನಿನ್ನ ಪ್ರಾಣ ಕೊಟ್ಟು ನನಗೆ ಬಿಡುಗಡೆ ಕೊಟ್ಟಿದೆ. ನಾನು ಅದನ್ನು ಎಂದಿಗೂ ಮರೆಯದೆ ಅದನ್ನು ನೆನೆಸಿ ನೆನೆಸಿ ಕೃತಜ್ಞತೆಯೊಂದಿಗೆ ನಿನ್ನ ಸನ್ನಿಧಾನಕ್ಕೆ ಬರುವರಾಗುವಂತೆ ನನಗೆ ಸಹಾಯ ಮಾಡಿ ಆಶೀರ್ವದಿಸು ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 821776
1567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.